ಫ್ರೆಂಡ್ಸ್ ನಮಸ್ಕಾರ. ಇವಾಗ ನಾವು ಆ್ಯಕ್ಚುಲಿ ಕೊಚ್ಚಿ ಪೋರ್ಟಲ್ಲಿದ್ದೀವಿ. ಕೊಚ್ಚಿ ಪೋರ್ಟಲ್ಲಿ ಬಂದು ಇವಾಗ ಪಾರ್ಕಿಂಗಲ್ಲಿ ಗಾಡಿ ಹಾಕಿದ್ದೀನಿ. ಗಾಡಿ ಹಾಕ್ಬಿಟ್ಟು ಇವಾಗ ಹೊರಗಡೆ ಹೋಗಬೇಕು. ಹೊರಗಡೆ ಹೋಗಿ ದೊಡ್ಡ ಶಿಪ್ಗಳಿದಾವಲ್ಲ, ಶಿಪ್ಪುಗಳು ನೋಡೋದು, ಡಾಲ್ಫಿನ್ ನೋಡೋದು, ಒಳಗಡೆ ಹೋಗೋದು, ಅದರ ಸ್ವಲ್ಪ ಅಡ್ವೆಂಚರ್ ನೋಡೋಣ ಅಂತ ಅದಕ್ಕೆ ನಾವು ಮಾತಾಡ್ತಾ ಇದ್ದೀವಿ. ಪರ್ ಹೆಡ್ 200 rupees ಹೇಳ್ತಾ ಇದ್ದಾರೆ. ಅದರ್ವೈಸು 750 ಇದೆ ಕ್ರೂಸರ್ದು. ಸಪ್ರೇಟ್ ಅಂದರೆ 2500 ಕೇಳ್ತಿದ್ದಾರೆ. ಮಾತಾಡ್ತಾ ಇದ್ದೀವಿ. ಇವರೇ ಆ್ಯಕ್ಚುಲಿ ನಮಗೆ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ನೋಡುವ ಹೇಗಾಗುತ್ತೆ ಏನಂತ, ಬೋಟ್ ಯಾವ ಥರ ಫೈನಲ್ ಆಗುತ್ತೆ ಅಂತ ನೋಡಿಕೊಂಡು ನಿಮಗೆಲ್ಲ ತೋರಿಸ್ತೀವಿ. ಹಲೋ ಬ್ರದರ್, பேர் கேட்டா பேர் என்ன? பேர் என்ன? பேர் உமேஷ். உங்களுக்கு போட்டிருக்கா? போட்டிருக்கு. ஓகே, இது என்ன இடம் ஆக்சுவலாக கொச்சியில்? கொச்சி மரைன் டிரைவ், ஹார்பர் போட் க்ரூஸ். ஓ, ஹார்பர் போட்டு. ஓகே, அதை போய் பார்க்கலாம் இல்லையா? ಫ್ರೆಂಡ್ಸ್, ಆ್ಯಕ್ಚುಲಿ ನಾವು ಇಲ್ಲಿ ಬಂದಿದ್ದೀವಿ, ಇಲ್ಲಿ ಹಾರ್ಬರ್ಗೆ ಬಂದಿದ್ದೀವಿ. ನೋಡಿ, ಎಲ್ಲ ಇದು ಕ್ರೂಸರ್ಗಳು ನಿಂತಿದ್ದಾವೆ. ಆ ಕ್ರೂಸರಲ್ಲಿ ಬಂದ್ಬಿಟ್ಟು ಪರ್ ಹೆಡ್ 1000 rupees ವಿತ್ ಇನ್ಕ್ಲೂಡ್ ಲಂಚ್ ಬರುತ್ತೆ. ವಿತೌಟ್ ಲಂಚು 750. ಬಟ್ ಇವರು ಒಳಗಡೆ 25 ಕಿಲೋಮೀಟರ್ ರೋಡೇ ಹೋಗ್ತಾರೆ, 25 ಕಿಲೋಮೀಟರ್ ರೋಡೇ ಹೋಗ್ತಾರೆ. ಬಟ್ ಅದು 2 hours ಟೈಮ್ ತೊಗೊಳುತ್ತೆ. ಅದಾದಮೇಲೆ ಇನ್ನೊಂದಿದೆ, ಇವರು ನಮ್ಮ ಫ್ರೆಂಡ್ ಬಂದ್ಬಿಟ್ಟು ಸಪ್ರೇಟ್ ಬೋಟ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಇವರು. ಅವ್ರ ಬೋಟಲ್ಲಿ ಹೋದರೆ 2000 rupees, 2500 rupees ಪ್ಯಾಕೇಜು. ಬಟ್ ಹಾರ್ಬರ್ ಹತ್ರ ಹೋಗ್ತಾರೆ. ಹಾರ್ಬರ್ ಹತ್ರ ಹೋಗಿ ಅಲ್ಲೆಲ್ಲ ರೌಂಡ್ ಹಾಕ್ಕೊಂಡು ಬರ್ತಾರೆ. ಬಟ್ ಡೀಪ್ ಸಿ ಒಳಗಡೆ ಹೋಗಲ್ಲ. ಅದಕ್ಕೆ ಇವಾಗ ನಾವು ಡಿಸೈಡ್ ಮಾಡಬೇಕು, ನಾವು ಹಾರ್ಬರು ಇದು ಮಾತ್ರ ನೋಡೋದಾ ಇಲ್ಲ ಕ್ರೂಸರಲ್ಲಿ ಹೋಗೋದಾ ಅಂತ ನಾವು ಯೋಚನೆ ಮಾಡಬೇಕಾಗಿದೆ. ಫೈನಲಿ ನಾವು ಇವಾಗ ಒಂದು ಡಿಸೈಡ್ ಮಾಡಿದ್ವಿ. ಯಾವ ಥರ ಅಂದರೆ ಇಂಡಿಪೆಂಡೆಂಟಾಗಿ ನಾವು ನಮ್ಮ ಟೀಮ್ನ ಹಾಗೆ ಕರ್ಕೊಂಡು ಹೋಗೋಣ ಅಂತ ಒಂದು ಸಪ್ರೇಟ್ ನಮಗೆ ಒಂದು ಬೋಟು, ಆ ಬೋಟಲ್ಲೇ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆ್ಯಕ್ಚುಲಿ ಆ ಬೋಟಿಗೆ 2500 rupees ಫೈನಲ್ ಮಾಡಿದ್ದೀವಿ. 2000 ರೂಪಾಯಿ ಅಂದ್ವಿ, ಬಟ್ 2500 rupees 1 hourಗೆ. ಬಟ್ 25 ಕಿಲೋಮೀಟರ್ ಡೀಪ್ ಹೋಗಲ್ಲ ಇದು. ಓನ್ಲಿ ಹಾರ್ಬರ್ಗೆ ಹೋಗ್ತಾನೆ ಮತ್ತು ಸೈಡ್ ಸೀನ್ಸ್ ಒಂದಷ್ಟು ತೋರಿಸ್ತಾರೆ. 1 hour ಜರ್ನಿ ಇರುತ್ತೆ. ಸರಿ, ಓಕೆ, ಅದನ್ನೇ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೊರಟಿದ್ದೀವಿ. ಯಾಕೆಂದರೆ ನಾವು ಕ್ರೂಸರಲ್ಲಿ ಹೋದರೆ 25 ಕಿಲೋಮೀಟರ್ ರೋಡೇ ಹೋಗ್ತಾರೆ, ಬರ್ತಾರೆ, ಮತ್ತು ನಮಗೆ ಡಿಲೇ ಆಗಿಬಿಡುತ್ತೆ. ಬೇರೆ ಇದೆಲ್ಲ ನೋಡೋದಕ್ಕೆ ನಮಗೆ ಡಿಲೇ ಆಗುತ್ತೆ. ಅದಕ್ಕೋಸ್ಕರ ನಾವು ಅಲ್ಲಿಗೆ ಹೋಗ್ತಾ ಇಲ್ಲ. ಪ್ರೆಸೆಂಟ್ ನಾವು ಸಪ್ರೇಟ್ ಬೋಟ್ ಮಾತ್ರ ತಗೊಂಡು ಹೋಗ್ತಾ ಇದ್ದೀವಿ. ಓಕೆ ಬೈ. ನಮ್ಮ ಟೀಮ್ ಇನ್ನೂ ಅಲ್ಲೂ ಬರ್ತಾ ಇದ್ದಾರೆ. ನಾವು ಆ್ಯಕ್ಚುಲಿ ಬೋಟಿಗೆ ಬಂದ್ಬಿಟ್ವಿ, ಈ ಬೋಟ್ ಹೊರಡೆ ಹೋಗ್ತಾ ಇದ್ವಿ. ನಮ್ಮ ಟೀಮ್ ಸಪ್ರೇಟ್. ஸ்பீக்கர் இருக்கா? இந்த போட்டோ தான் கம்மி பண்ணேன். இந்த இது ரெண்டு நம்ம இதுதான் நார்மல் ரேட். ஓ, அப்படியா? தலை பாத்துறோம். ಓಕೆ. ಬ್ರೋ ನೋಡಿ, ಈ ಬೋಟಲ್ಲಿ ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬಿಸಿ ಹೇಗಿದೆ ಅಂತ. ಹಲೋ ಗೈಸ್, ಬನ್ನಿ ಎಲ್ಲ ಬನ್ನಿ. ಬೆಂಗಳೂರು ಮೈಸೂರು ಲಕ್ಷದ್ವೀಪಿಗೆ ಟಿಕೆಟ್ ಇದೆ. ಬನ್ನಿ, ಲಕ್ಷದ್ವೀಪ್ಗಿದೆ, ಮಂಗಳೂರಿಗಿದೆ, ಗೋವಾಗಿದೆ. ಬನ್ನಿ ಬನ್ನಿ. ಇವರಿಗೆ ಡಬಲ್ ಟಿಕೆಟ್. ಪ್ರತ್ಯೇಕ್ ಹೇಗಿದೆ? ಸಖತ್ತಾಗಿದೆಯಾ? ನಿನ್ನ ಫ್ರೆಂಡ್ಸ್ಗೆಲ್ಲ ಏನು ಹೇಳ್ತೀಯಾ? ಇಲ್ಲಿ ಬರಕ್ಕೆ ಹೇಳ್ತೀಯಾ? ಎಲ್ಲಿಗೆ ಬರಬೇಕು?
ಕೊಚ್ಚಿಲಿ ಬಂದರೆ ಹಾರ್ಬರ್ ಅಲ್ವಾ? ಹೇಗಿದೆ ಎಕ್ಸ್ಪೀರಿಯನ್ಸ್, ಹೇಗಿದೆ, ಹೆಂಗಿರುತ್ತೆ ಇವಾಗ? ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ವೇಟ್ ಮಾಡ್ತಾ ಇದೀವಿ, ತುಂಬಾ ಎಕ್ಸೈಟ್ಮೆಂಟ್ ಆಗಿದೀವಿ, ನೋಡೋಣ ಹೇಗಿರುತ್ತೆ ಅಂತ. ಆ ಥರ ನಾವು சொல்லுங்க மேடம், பரவாயில்ல சொல்லுங்க. உள்ள போதே இப்போ உள்ள நடுக்கடல்ல உன்னை தூக்கி போட போறோம். முடிஞ்சா எல்லாம் சேர்த்து தூக்கி போட்டுக்கோங்க. ஓகே, தூக்கி போடலாம்னு முடிவு பண்ணியாச்சு. அண்ணா எவ்வளவு தூரம் போகணும் உள்ள? ஹார்பர் போகும். ஹார்பர் எல்லாம் பார்த்துட்டு கடல் பக்கத்துல வர லாஸ்ட் வரைக்கும் லக்கிரனா டால்பின் எல்லாம் பார்த்து வந்துரும். அப்படியா? கொஞ்சம் உள்ள எவ்வளவு முடியுமோ அவ்வளவு கூட்டு போய் எங்களுக்கு போட்டு விடுங்கண்ணா. டாடா எல்லாருக்கும் டாடா. ரைட் ரைட் டபுள் ரைட். டிக்கெட் 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 ಕೊಡ್ರಾ ಟಿಕೆಟ್ ಕೊಡ್ರಾ? ಎಷ್ಟು ಜನ ಮಾಟಿಕಿட்டாங்க உள்ள ಹೋಗ್ತಾ ಎಷ್ಟು ಜನ ಮಾಟಿಕಿட்டாங்க ಉள்ள ಹೋಗ ಎಷ್ಟು ಟಿಕೆಟ್? 105 ರೂಪಾಯಿ ಜಿಪೇ ಜಿಪೇ. ಓಕೆ ಮಾಡಿ. ஜிபே இல்ல ஸ்மைல் ப்ளீஸ். சீரம் போட் ஸ்டார்ட் பண்ணிட்டோம்னா எர்ணாகுளம் மரைன் டிரைவ்ல ஸ்டார்ட் பண்ணிருக்கு. நம்ம மும்பைல மரைன் டிரைவ்க்கு 7.5 கிலோமீட்டர்ஸ். வேற என்ன நம்ம இது 4.5 கிலோமீட்டர்ஸ் இருக்கு. ஏன்னா 3 பிரிட்ஜ் இருக்கு, பார்க்கிறதுக்கு 3 பிரிட்ஜ் இருக்கு. ஏன்னா ரெயின்போ பிரிட்ஜ், ஏன்னா அங்க ஆர்ச் மாதிரி பாத்தீங்க, அது வந்து ரெயின்போ பிரிட்ஜ். அங்க இருக்கிறது சைனீஸ் ஃபிஷ் நெட் மாடல் பிரிட்ஜ். இங்க என்ன கெட்டு வெள்ளம் மாதிரி ஹவுஸ் போட் மாடல் பிரிட்ஜ். ஏன்னா 3 பிரிட்ஜ். ஏன்னா அந்த சைடுல எல்லாம் கொச்சி ஷிப் யார்டுனால கிரெயின்லாம் பார்க்கலையா, அது வந்து கொச்சி ஷிப் யார்டு கப்பல் கட்டுறதுனால அங்க ஐஎன்எஸ் விக்ராந்த் நேவி புதுசா ஏர்கிராஃப்ட் கேரியர், நம்ம இந்தியா ஃபர்ஸ்ட் ஏர்கிராஃப்ட் கேரியர் ரெடி பண்ணது இங்க தானே. ஓ சூப்பர். இதெல்லாம் ஆயில் ஷிப் இங்கெல்லாம். இதெல்லாம் ஆயில் ஷிப். ரிஃபைன்ல பைப்லைன் வழி தானே அம்பலமுகல். ஆனா 25 கிலோமீட்டர் இருக்குங்க. இது வந்து வில்லிங்டன் ஐலண்ட், மேன்மேட் ஐலண்ட். பார்க்கறதுக்கு நல்லா இருக்கிற பில்டிங் கொச்சி போர்ட் ஆஃபீஸ். ரைட் சைடுல இருக்கிற தாஜ் மலபார் 5 ஸ்டார் ஹோட்டல். ஓ ஓகே. 5 ஸ்டார் ஹோட்டல். இப்போ 2 ஷிப் இருக்கு இல்லையா, அந்த ப்ளூ ஒயிட் ஷிப் இருக்கிறது இங்க இருந்து லட்சதீப் போன பேசஞ்சர் ஷிப் தானே. ஓகே. ஆனா இந்த ஐலண்ட் பேர் என்ன, ராமந்துருத்து சொல்லுவாங்க. ராமந்துருத்து. ஆனா நேரத்துல முன்னாடி டைம்ல இங்க அதுக்குள்ள 8 வீடு இருக்கு. 30 to 40 மெம்பர்ஸ்க்காக எலெக்ஷன் டைம்ல போலிங் பூத் அரேஞ்ச் பண்ணி கொடுத்துரும். ஓகே ஓகே. இப்போ நம்ம போட்டு போனா இப்படி தான் போறோம், இல்ல அந்த சைடுல போறோம். ஓகே. சென்டர்ல மண் திட்டு இருக்கு. ஓ மண் திட்டு இருக்கு. இப்போ தெரியுமா, இப்போ ஹை டைடு அதுக்காக ஃபுல்லா கவர் ஆகி போயிருக்கு. அந்த கப்பல் இருக்கிற இடத்துல நேரத்துல ஆழம் கம்மியா இருக்கு. ஓகே. அங்கே இருந்து மண் இங்க கூட்டி வச்சிருக்கு. இப்போ லோ டைடு வரும்போது கரமார பார்க்க முடியும். அதெல்லாம் போர் கப்பல் இப்ப கடல்ல கிளம்பிட்டு இருக்கு. நேவி 2 நேவி அதுவும் இது.
ಬೋಟಲ್ಲಿ 1 ಅವರ್ ಫುಲ್ ಎಂಜಾಯ್ಮೆಂಟ್. ಕರೆಕ್ಟಾಗಿ 2 ಗಂಟೆಗೆ ಹೋದ್ವಿ, 1 ಗಂಟೆ ಕರ್ಕೊಂಡ್ಬಿಟ್ರು. ಸಖತ್ ಎಂಜಾಯ್ಮೆಂಟು. 2,500 ರೂಪಾಯಿ, 15 ಜನ ಎಂಜಾಯ್ ಮಾಡಿದ್ವಿ. ಸೂಪರಾಗಿತ್ತು. ಯಾರಾದರೂ ಕೊಚ್ಚಿಗೆ ಬಂದರೆ ಮಿಸ್ ಮಾಡದೆ ಇಲ್ಲಿಗೆ ಬನ್ನಿ, ಈ ಎಕ್ಸ್ಪೀರಿಯೆನ್ಸ್ನ ಎಂಜಾಯ್ ಮಾಡಿ. ಇದ್ರ ಜೊತೆಗೆ ಮೆಟ್ರೋ ಸರ್ವಿಸ್ ಕೂಡ ಇದೆ. ಮೆಟ್ರೋ 40 ರೂಪೀಸ್, ಹೋಗ್ತಾ 40 ರೂಪೀಸ್, ಬರ್ತಾ 40 ರೂಪೀಸ್, 80 ರೂಪೀಸ್ ಆಗುತ್ತೆ. ಬಟ್ ಈ ಎಂಜಾಯ್ಮೆಂಟ್ ಇರಲ್ಲ, ಬಸ್ಸಲ್ಲಿ ಕುತ್ಕೊಂಡೋಗಿ ಕೂತ್ಕೊಂಬರೋ ಥರನೇ ಇರುತ್ತೆ. ಓಕೆ, ಟೇಕ್ ಕೇರ್. ಜಿಯೋ ಟೌನ್ ಪಾರ್ಕಿಂಗ್ ಗಾಡಿ ನಿಲ್ಲಿಸಿ ಸ್ಟ್ರೀಟ್ ಎಂಟ್ರಿ ಆಗ್ತಿದ್ದೀವಿ. ಆಹಾ ನೋಡೋಕೆ ಎಷ್ಟು ಖುಷಿ ಆಗುತ್ತೀರಿ ಕನ್ನಡದಲ್ಲಿ. ರೋಜಾ ಅಡಿಕೆ ಅಂತ ನೋಡ್ರಿ, ಇಲ್ಲಿ ಕೊಚ್ಚಿನಲ್ಲಿ ಜಿಯೋ ಸ್ಟ್ರೀಟ್ನಲ್ಲಿ ನಮ್ಮ ಕನ್ನಡದಲ್ಲಿ ಹಾಕಿದ್ದಾರೆ ನೋಡಿ. ಎಷ್ಟು ಖುಷಿ ಆಗುತ್ತೆ ಅಂದರೆ ರೋಜಾ ಅಡಿಕೆ ಅಂತ ಹಾಕವ್ರೆ ನೋಡಿ. ಒಳ್ಳೆ ಕೊಳದ ಫೋಟೋಲ್ಲಿ ಇಟ್ಕೊಂಡಿದ್ದಾರೆ. ಇದು ಯಾರು ಮೊಮ್ಮಗಳು, ಇವಾಗ ಏನು ಅಜ್ಜಿ ಆಗುತ್ತೆ ಏನಂತ ಗೊತ್ತಿಲ್ಲ. ಸಕ್ಕದಾಗಿದ್ದಾರೆ. ನೀವು ಕನ್ನಡವಾ? ಮಲಯಾಳಿ. ಗೈಸ್ ನೋಡಿ, ಆಂಟಿಕ್ ಪೀಸ್ಗಳು ಸಕ್ಕದಾಗಿದ್ದಾವೆ. ಖಂಡಿತವಾಗಲೂ ನಾನು ಮನೆ ಕಟ್ಟಬೇಕಾದ್ರೆ ಇಲ್ಲಿಗೆ ಒಂದ್ಸಾರಿ ವಿಸಿಟ್ ಕೊಡಲೇಬೇಕು, ಯಾಕೆಂದರೆ ಆ ಥರ ಪೀಸ್ಗಳಿದ್ದಾವೆ. ವಾವ್. ಹಾಯ್ ಬ್ರೋ. We are coming. Super. I am coming from Karnataka. Yes. I'm Bengal. You are from? Bengal. West Bengal. Oh, great. This from West Bengal. Oh, showrooms. Okay. These all items in West Bengal cloths or local cloths? All items is Jaipur. Oh, item in Jaipur items. Okay. Yes, I can go. Yes. Can go. ಬ್ರದರ್ಸ್ ನೋಡಿ, ಇಲ್ಲಿ ಜಿಯೋ ಟೌನಲ್ಲಿ ಎಲ್ಲ ವೆಸ್ಟ್ ಬೆಂಗಾಲಿಂದ ಬಂದು ಇಲ್ಲಿ ರಾಜಸ್ಥಾನ ಈ ಐಟಮ್ನ ಇಟ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ. ಕ್ಲಾತ್ಸ್ ಪ್ಯೂರ್ ಕಾಟನ್. ವಾವ್. ಹ್ಯಾಂಡ್ ಮೇಡ್ ಬ್ಯಾಂಗಲ್ಸ್ ಇದೆ. ಆಹಾ, ಸಕ್ಕತ್ತಾಗಿದೆ ಗುರು. These all coming from? Yes, Jaipur. Jaipur. These all Jaipur item. Pure cotton. Pure cotton and bangles are handmade. Pure handmade. Pure handmade. Yes. Super. All cloths are rates. Range. This is block print 2,500, 2,000. Oh, fine. 2,500. Others item have. Okay. All premium quality. 500, 1,200. Oh, great. Nice. Thank you, bro. Okay, thank you. ಜಿಯೋ ಟೌನಲ್ಲಿ ನಮ್ಮ ಕ್ಲಾತ್ 100 ಅಮ್ಮ ಇದೆಲ್ಲ 80. ಬುಟ್ಸ್ ನಾವೆಲ್ಲೂ ಹೋದ್ರೂ ಇದು ಪರ್ಚೇಸ್ ಮಾಡ್ತೀವಿ ಮನೇಲಿ ಹಾಕ್ಲಿಕ್ಕೆ. ಮಾಡ್ತೀವಿ ನಾವು, ಅದಕ್ಕೆ ಇದು ತಗೊಂಡಿದ್ದೀವಿ ನಾವು. ಫೈನ್, ತಗೊಳ್ಳಿ. ಅದನ್ನು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಯಾ ವಾರಿ ಸ್ವಾಮಿ, ಯಬ್ಬ 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 ಯವ್ವ, ಏನು ಮಜಾ ಸ್ವಾಮಿ ಇದು. ಸಕ್ಕದಾಗಿದೆ ಗುರು. ಯಪ್ಪ ಅಪ್ಪ 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 ಅಪ್ಪ. ಏಯ್, ನಾವು ಹೇಳಿ ಕೇಳಿ ಸಿನಿಮಾದವರು ಪ್ರಾಪರ್ಟಿಗೆ ಅಂದರೆ ಇಲ್ಲಿ ಬೇಕ್ರಿ ಅಣ್ಣ. ಆ್ಯಕ್ಚುಲಿ ಅಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ ಅವರು, ಅದರಿಂದ ಇಲ್ಲಿ ಮಾಡೋದು ಬೇಡ. ಗೈಸ್, ಜಿಯೋ ಟೌನ್ ಅಂತ ಮಿಸ್ ಮಾಡಬೇಡಿ, ಸಕ್ಕದಾಗಿದೆ. ಇಲ್ಲಿ ನೋಡಿ ಎಲ್ಲ ಪರ್ಫ್ಯೂಮ್ಸ್. ವುಡನ್ ಪ್ಲೇಸಸ್ಸು. ಆಹಾ, ನನ್ನ ಫೇವ್ರೆಟ್ ಗಾರ್ಡನ್ ಗಣಪತಿ ಹಿಂದ್ಗಡೆ. ಜಿಯೋ ಟೌನ್ಗೆ ಮೇಯ್ನ್ ಕಲೆನೇ ಈ ಸ್ಟ್ರೀಟ್ ರೀ. ಈ ಸ್ಟ್ರೀಟ್ ನೋಡ್ರಿ ಹೆಂಗಿದೆ. ಹಂಗಪ್ಪ, ಸೂಪರ್ ಕಣಪ್ಪ. ಆಹಾ ಹಾ ಹಾ ಹಾ. ಜಿಯೋ ಟೌನ್ಗೆ ಕಲೆ ಅಂತಲೇ ಈ ಸ್ಟ್ರೀಟ್ ಹೇಳ್ಬೋದು, ಅಷ್ಟು ಸಖತ್ತಾಗಿದೆ. ವಾವ್, ಬ್ಯೂಟಿಫುಲ್. ಶೂಟಿಂಗ್ ಸೆಟ್ ಆಗ್ದಂಗಿದೆ ಗುರು ಈ ಸ್ಟ್ರೀಟು. ಸಕ್ಕತ್ತ ಸ್ಟ್ರೀಟ್ ಅಲ್ರಿ ಇದು. ಯಪ್ಪ, ಮಜವೋ ಮಜಾ ಸ್ವಾಮಿ, ಮಜಾ. ನೋಡಿ ಬ್ಯಾಕ್ಗ್ರೌಂಡ್ ಹೆಂಗಿದೆ ಅಂತ. ಒಳ್ಳೆ ನನಗೊಳ್ಳೆ ಸಿನಿಮಾ ಸೆಟ್ ಆಗ್ದಂಗಿದೆ. ಸಕ್ಕತ್ತಾಗಿದೆ ಗುರು, ಸಕ್ಕತ್ತಾಗಿದೆ ಸ್ಟ್ರೀಟ್ ಮಾತ್ರ. ಒಳ್ಳೆ ಆ್ಯಂಟಿಕ್ ಪೀಸ್ಗಳು ಸಿಗುತ್ತೆ, ಒಳ್ಳೆ ಕ್ಲಾತ್ಗಳು ಸಿಗುತ್ತೆ. ಪರ್ಚೇಸ್ಗೆ ಅಂದರೆ ಇಲ್ಲಿ ಬರ್ಬೋದು. ಸಕ್ಕತ್ತಾಗಿದೆ, ಮಿಸ್ ಮಾಡದೆ ಬನ್ನಿ ಜಿಯೋ ಟೌನ್.
ಗೈಸ್, ಇದೇ ಜಿಯೋ ಸ್ಟ್ರೀಟ್ನ ಎಂಡಲ್ಲಿ ಒಂಚೂರು ಒಳಗಡೆ ಏನೋ ಇಂಟ್ರೆಸ್ಟಿಂಗ್ ಆಗಿರೋ ಥರ ಇದೆ. ಬನ್ನಿ ಅಷ್ಟನ್ನು ತೋರಿಸ್ತೀನಿ, ಒಂದ್ಸರಿ ನೋಡೇ ಬಿಡಿ. ಗೈಸ್ ಇಲ್ಲಿ ನೋಡಿ, ಇದೊಂದು ತುಂಬ ಅಥೆಂಟಿಕ್ ಅನ್ನಿಸ್ತು. ಪ್ಲಾಸ್ಟಿಕ್ ಬಾಟಲ್ಸ್ ಓನ್ಲಿ ಅಂತ ಇಲ್ಲಿ ಹೊರಡೆ ಹಾಕೋದಕ್ಕೆ. ಓಕೆ. ನೋಡಿ ಸಗದಾಗಿದೆ. ಬಾಟಲ್ಸ್ ಎಲ್ಲ ಹಾಕೋದಕ್ಕೆ, ಅದರ್ವೈಸ್ ಡ್ರೈ ಐಟಮ್ಸ್ನೆಲ್ಲ ಹಾಕೋದಕ್ಕೆ ಸಗದಾಗಿ ಮಾಡಿದ್ದಾರೆ. ಸ್ಟ್ರೀಟ್ ಒಳ್ಳೆ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಅದೇ ಥರ ನೋಡಿ, ಆ್ಯಕ್ಚುಲಿ ಈ ನೋಡಿ ಇದಿದೆಯಲ್ಲ ಡೋರ್ಸು ಹೆಂಗೆ ಮೇಂಟೈನ್ ಮಾಡಿದ್ದಾರೆ ನೋಡಿ, ಎಲ್ಲ ಹಳೇ ಕಾಲದ ಸ್ಟ್ರಕ್ಚರ್ಗಳು ತುಂಬ ಹಾಗೇ ಮೇಂಟೈನ್ ಮಾಡಿದ್ದಾರೆ. ಕಾಫಿ ಕೂಡ ವಿಸಿಟ್ ಮಾಡೋಣ. ಸ್ಟ್ರಕ್ಚರ್ ಬಿಲ್ಡಿಂಗ್ ಬ್ರೋ, ಕೊಚ್ಚಿಗೆ ಬಂದರೆ ಮಿಸ್ ಮಾಡಬೇಡಿ. ಜಿಯೋ ಟೌನ್ಗೆ ಒಂದ್ಸರಿ ವಿಸಿಟ್ ಮಾಡಲೇಬೇಕು ನೀವು, ಯಾಕೆಂದರೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಪಡ್ತೀರಾ. ನೀರಲ್ಲಿ ಆಟ ಆಡ್ತೀವಿ, ಅಡ್ವೆಂಚರ್ ಆಟ ಆಡ್ತೀವಿ, ಬಟ್ ಇಲ್ಲಿ ಮಾತ್ರ ಹೆಂಗಿದೆ ಗೊತ್ತಾ, ಸಕ್ಕತ್ತಾಗಿದೆ ಸ್ವಾಮಿ. ಓಕೆ ಫ್ರೆಂಡ್ಸ್, ಮತ್ತೆ ಭೇಟಿ ಆಗೋಣ. ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮುಖ್ಯವಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆವಾಗ ನನಗೆ ಒಳ್ಳೊಳ್ಳೆ ವೀಡಿಯೋಗಳು ನಿಮಗೆ ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ.